ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಸೊ ಈ ವಿಡಿಯೋಲಿ ಸುಮಾರಷ್ಟು ತಿಳ್ಕೊಳ್ಳೋದಕ್ಕೆ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಪೂರಾ ನೋಡಿ. ಸ್ವಲ್ಪ ವಾಯ್ಸ್ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ನಿಮಗೆ ಎರಡು ಬ್ಯೂಟಿಫುಲ್ ಪ್ರೋಟೀನ್ ರಿಚ್ ಹೆಲ್ತಿ ಬ್ರೇಕ್ಫಾಸ್ಟ್ ಹೇಳ್ಕೊಡ್ತೀನಿ. ರೆಸಿಪಿ ನಂಬರ್ 1. ಒಂದು ಪಾತ್ರೆ ತಗೊಂಡು ಅದಕ್ಕೆ 1 or 2 ಟೇಬಲ್ ಸ್ಪೂನ್ ಆಯಿಲ್ ನ ಹಾಕಿ ಜೀರಿಗೆ ಮತ್ತೆ ಸಾಸಿವೆನ ಹಾಕೋಬೇಕು. ಇದನ್ನ ನೀವು ಸ್ಕಿಪ್ ಮಾಡ್ಬೋದು ಆರ್ ಎಲ್ಸ್ ನಂತರ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಇಬ್ಬರಿಗೆ ಆಗೋಷ್ಟು ಅಂದ್ರೆ 3-4 ಮೊಟ್ಟೆನ ಹೊಡೆದಾಕೋಬೇಕು. ಅದು ಒಂದು 20-30% ಕುಕ್ ಆದ್ಮೇಲೆ ಅದಕ್ಕೆ ನಾನಿಲ್ಲಿ ತುರ್ದಿರೋ ಅಂತಹ ಪನ್ನೀರ್ನ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಲೈಸಸ್ ಮಾಡಿ ಕೂಡ ಹಾಕೋಬಹುದು. ಇದೆರಡನ್ನು ಮಿಕ್ಸ್ ಮಾಡಿ ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಅಂಡ್ ಆರಿಗೆನೋ ಆಡ್ ಮಾಡ್ತಾ ಇದ್ದೀನಿ. ಇದ್ ಮೂರನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಾಯ್ಲ್ ಆಗೋವರೆಗೂ ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಆಮೇಲೆ ಟೊಮ್ಯಾಟೊ ಅಂಡ್ ಕುಕುಂಬರ್ ಅಂಡ್ ಆನಿಯನ್ ನ ಆಡ್ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ತುಂಬಾ ಈಸಿ. ಏನದು ವಿಯರ್ಡ್ ಕಾಂಬಿನೇಷನ್ ಎಗ್ ಅಂಡ್ ಪನ್ನೀರ್ ಅಂತ ಅನ್ಕೋಬಹುದು, ಬಟ್ ಟ್ರಸ್ಟ್ ಮೀ ಇಟ್ ವಾಸ್ ಅ ಡಿಲಿಷಿಯಸ್ ಅಂಡ್ ಪ್ರೋಟೀನ್ ರಿಚ್ breakfast, healthy breakfast mainly. So you guys should try and tell me the review, okay na? ರೆಸಿಪಿ ನಂಬರ್ 2. ಒಂದು ಬಾಣಲಿಗೆ ಸ್ವಲ್ಪ ಬಟರ್ ಹಾಕೊಳ್ಳಿ, ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಅಂತಹ ಬೆಳ್ಳುಳ್ಳಿ ಹಾಕೊಳ್ಳಿ, ಸ್ವಲ್ಪ ಫ್ರೈ ಮಾಡಿ. ನೆಕ್ಸ್ಟ್ ಮಿಲ್ಕ್ ಆಡ್ ಮಾಡಿ, ಹಾಲು ಹಾಕೊಂಡು ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಅಂಡ್ ಮೈದಾ ಹಸಿಟ್ಟನ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೊಳ್ಳಿ, ಸೊ ದಟ್ ಇಟ್ ಗಿವ್ಸ್ ಅ ಕ್ರೀಮಿ ಟೆಕ್ಸ್ಚರ್. ಅಂಡ್ ನೀವೇನ್ ಬೇಯಿಸ್ಕೊಂಡಿದ್ದೀರಾ ಆ ಬ್ರೊಕೊಲಿನ ಹಾಕೊಂಡು ಸಾಲ್ಟ್, ಚಿಲ್ಲಿ ಫ್ಲೇಕ್ಸ್ ಅಂಡ್ ಆರ್ಗೆನೋನ ಆಡ್ ಮಾಡಿ ಒಂದು 2-3 ಮಿನಿಟ್ಸ್ ನೀಟಾಗಿ ಕುಕ್ ಆಗೋದಕ್ಕೆ ಬಿಟ್ಟು ನೆಕ್ಸ್ಟ್ ಚೀಸ್ನ ಹಾಕೊಂಡು ಮತ್ತೆ ಒಂದು 2-3 ಮಿನಿಟ್ಸ್ ಕುಕ್ ಆಗೋದಕ್ಕೆ ಬಿಟ್ರೆ ಡಿಲಿಷಿಯಸ್ ಬ್ರೊಕೊಲಿ ಪಾಸ್ತಾ ವಿತೌಟ್ ಪಾಸ್ತಾ. ಸೇಮ್ ಟೇಸ್ಟ್ ಇರುತ್ತೆ ಪಾಸ್ತಾ ತರ, ಬಟ್ ನೀವು ಏನ್ ಪಾಸ್ತಾನ ಆಡ್ ಮಾಡ್ತೀರಾ ಅದಿರೋದಿಲ್ಲ ಅಷ್ಟೇ. ಬಟ್ ತುಂಬಾ ಡಿಲಿಷಿಯಸ್, ತುಂಬಾ ಒಂಥರ ಖಾರವಾಗಿರುತ್ತೆ, ಸಕ್ಕದಾಗಿತ್ತು. ಈ ರೋಸ್ನ ನನಗೆ ಫೆಬ್ರವರಿಲಿ ರೋಸ್ ಡೇ ಬರುತ್ತಲ್ಲ, ಸೊ ಅವತ್ತು ನನ್ನ ಹಸ್ಬೆಂಡ್ ಕೊಟ್ಟಿದ್ದು. ಆ್ಯಂಡ್ ಇದನ್ನು ನನ್ನ ಹಸ್ಬೆಂಡಿಗೆ ಕೊಟ್ಟಿರೋದು, ಬಟ್ ಇದು ಒಂಥರ ಗಿಫ್ಟ್ ಥರ ಕೊಟ್ಟಿದ್ರು. ಒಂದು ಸರ್ಪ್ರೈಸ್ ಸಮಥಿಂಗ್, ನಂಗೆ ನೆನಪಾಗ್ತಾಯಿಲ್ಲ, ಬಟ್ ಅವರೇ ಕೊಟ್ಟಿರೋದು. ಸೊ ಇದು ಎರಡು ನಾನು ಫ್ರೀಝರಲ್ಲಿ ಇಟ್ಟು ಬಿಟ್ಬಿಟ್ಟಿದ್ದೆ. ಸೊ ಅದು ಈ ರೀತಿ ಆಗಿದೆ. ಆಲ್ರೆಡಿ ಫೆಬ್ರವರಿ ಮುಗಿದು ಮಾರ್ಚ್ ಮುಗಿದು ಏಪ್ರಿಲ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಇದನ್ನು ನಾನು ಏನು ಮಾಡೋಣ ಅಂತ ಅಂದ್ಕೊಂಡೆ, ಫುಲ್ ಬಿಸಿಲಲ್ಲಿ ಡ್ರೈ ಮಾಡಿಬಿಟ್ಟು ಲೆಟ್ಸ್ ಏನಂತಾರೆ ಸ್ಟೋರ್ ಮಾಡೋಣ ಇದನ್ನು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇದನ್ನು ಈಗ ಡ್ರೈ ಮಾಡೋಣ. ಇವತ್ತು ಪೂರ ಡ್ರೈ ಮಾಡಿ ನೆಕ್ಸ್ಟ್ ಎಂತ ಮಾಡೋದು ನೋಡೋಣ. ಇದು ಪೆಟಲ್ಸ್ ನೋಡಿ, ಆಲ್ಮೋಸ್ಟ್ 2.5 months ಆಗಿದೆ ಇದಕ್ಕೆ, ಆದ್ರೂ ಎಷ್ಟು ಫ್ರೆಶ್ ಆಗಿದೆ. ಸ್ವಲ್ಪ ಈ ತುದಿಲ್ ಮಾತ್ರ ಈ ಥರ ಆಗಿದೆ, ಬಿಟ್ಟರೆ ಫುಲ್ ಫ್ರೆಶ್ ಆಗಿದೆ. ಇದನ್ನು ಇವಾಗ ಬಿಸಿಲಲ್ಲಿ ಸ್ವಲ್ಪ ತಿಡಬೇಕಷ್ಟೆ, ತುಂಬ ಹೊತ್ತು ಬೇಡ. ಸೊ ಎಲ್ಲಿಡೋಣ. ತುಂಬ ಹೊತ್ತಿಟ್ಟರೆ ಫುಲ್ ಒಣಗೋಗುತ್ತೆ. ಸೊ ನಮಗೆ ಒಣಗೋಗೋದು ಬೇಡ, ಸ್ವಲ್ಪ ಈ ಥರ. ಇದಂತೂ ಫುಲ್ ಪೇಪರ್ ಥರ ಆಗಿಬಿಟ್ಟಿದೆ ಈ ಒಂದು ಪೆಟಲ್ಸ್, ಯೆಲ್ಲೋ ಕಲರ್ದು. ಇದು ಚೂರು ಡ್ರೈ ಆಗಬೇಕು. ಇದು ಡ್ರೈ ಆಗಿದೆ ಆಲ್ಮೋಸ್ಟ್. ಓಕೆ, ಇನ್ನೊಂದು 1 hour ಬಿಟ್ಟು ಬಂದು ನೋಡೋಣ. ಗಿಡಗಳನ್ನೆಲ್ಲ ತಂದು ಆಲ್ಮೋಸ್ಟ್ 1-2 months ಆಯಿತು ಅಷ್ಟೇ. ಫುಲ್ ಒಣಗೋಗ್ಬಿಟ್ಟಿದೆ ನೋಡಿ, ಹಿಂಗಾಗ್ಬಿಟ್ಟಿದೆ ಅಂತ ಗೊತ್ತಿಲ್ಲ. ಇದೆಲ್ಲ ಇಂಡೋರ್ ಪ್ಲಾಂಟ್ಸು ಒಳಗಿಟ್ಟಿದ್ದೆ, ಬಟ್ ಇದು ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ಅಲ್ಲೊಂದು ಪ್ಲ್ಯಾಂಟ್ ಇದೆ, ಅದು ಸ್ವಲ್ಪ ಫುಲ್ ಸತ್ತೋಗೋ ರೇಂಜಿಗಿತ್ತು, ಬಟ್ ಉಳಿಸಿದ್ದೀನಿ ಏನೋ ಮಾಡಿ. ಇದನ್ನು ಇವಾಗ ಉಳಿಸೋಣ, ಓಕೆನಾ?
ನಂಗೆ ಪಾಟಿಂಗ್ ಬಗ್ಗೆ ಎಲ್ಲ ನಿಜವಾಗ್ಲೂ ಐಡಿಯಾ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಪಾಟಿಂಗ್ ಮಾಡ್ತಾ ಇರೋದು. ಹಾಗಂದ್ರೆ ನೀವು ಯಾವತ್ತು ಪ್ಲಾಂಟ್ಸ್ ತಗೊಳ್ಳಿಲ್ವಾ, ಪ್ಲಾಂಟ್ಸ್ ನೆಟ್ಟಿಲ್ವಾ ಅಂತ ಕೇಳಿದ್ರೆ ಸುಮಾರು ಪ್ಲಾಂಟ್ಸ್ ತಗೊಂಡಿದೀವಿ. ಆದ್ರೆ ಪಾಟ್ ಜೊತೆಗೆ ತಗೊಂಡ್ಬಿಡ್ತೀವಿ, ಅಥವಾ ಅಮ್ಮ ಇರ್ತಾರೆ ಯಾರೋ ಒಬ್ರು ಪಾಟ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದೂನು ಅಷ್ಟೇ, ಲಾಸ್ಟ್ ಟೈಮ್ ಹೋದಾಗ ಅವರೇ ಪಾಟ್ ಮಾಡಿ ಕೊಟ್ಟಿದ್ರು. ಬಟ್ ನನ್ಗೆ ಹೆಂಗೆ ಅಂದ್ರೆ ಒಂದ್ ಗಿಡ ಇರುತ್ತೆ ಅಥವಾ ಮರ ಇರುತ್ತೆ, ಅದಕ್ಕೆ ಹೋಗಿ ನಾವ್ ನೀರ್ ಹಾಕಿದ್ರೆ ಸಾಕು, ಅದು ಅದ್ರ ಪಾಡಿಗೆ ಬೆಳೆಯುತ್ತೆ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ನೋ, ವಿ ಹ್ಯಾವ್ ಟು ಟೇಕ್ ಅ ಲಾಟ್ ಆಫ್ ಕೇರ್ ಒಂದು ಗಿಡ ಅಥವಾ ಒಂದು ಮರ ತುಂಬಾ ನೀಟಾಗಿ ಬೆಳೆಯೋದಿಕ್ಕೆ. ಸೊ ಇವಾಗ ನಾನೇ ಪಾಟ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗ್ ಬರುತ್ತೆ ಅಂತ. ಫಸ್ಟ್ ಕೆಳಗಡೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ಈ ರೂಟ್ಸ್ನ ಇಡ್ತಾ ಇದ್ದೀನಿ. ಆ್ಯಂಡ್ ಈ ಪಾಟ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು. ಬಟ್ ಇದಕ್ಕೆ ಏನಾಯ್ತು ಅಂತಲೇ ಗೊತ್ತಿಲ್ಲ. ಇದ್ರದ್ದು ಇನ್ನೊಂದು ಪ್ಲಾಂಟ್ ಚೆನ್ನಾಗಿದೆ, ಈ ಪ್ಲಾಂಟ್ ಏನಾಯಿತು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ನೋಡೋಣ ಇದ್ರದ್ದು ರೂಟ್ಸ್ ಹೇಗಿದೆ ಅಂತ. ಈ ಪಾಟ್ ನೋಡಿ, ಈ ಪಾಟ್ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಇಲ್ಲ, ಓಕೆ, ಈ ಒಂದು ರೂಟ್ ಇದೆ, ಬಟ್ ಇದರಲ್ಲಿ ಗಿಡ ಬರುತ್ತೋ ಇಲ್ವೋ ಅಂತಲೇ ನನಗೆ ಡೌಟು. ಇದ್ರದ್ದು ಇನ್ನೊಂದು ಪ್ಲಾಂಟ್ ತೋರಿಸ್ತೀನಿ ನೋಡಿ ನಿಮಗೆ. ಅಲ್ಲಿದೆ, ಅದೊಂದೇ ಚೆನ್ನಾಗಿರೋದು ಎಲ್ಲದರಲ್ಲೂ. ಸೊ ಈಗ ಇದಕ್ಕೆ ಈ ರೂಟ್ ಹಾಕದ ಅಥವಾ ಬೇರೆ ಏನಾದರೂ ಹಾಕೋಣವಾ ಅಂತ ಅನಿಸ್ತಾ ಇದೆ. ಸೊ ನೋಡೋಣ, ಇರಿ ಯೋಚನೆ ಮಾಡ್ತೇನೆ. ಓಕೆ ಗೈಸ್, ಇವಾಗ ನಾನು ಈ ಪ್ಲ್ಯಾಂಟಲ್ಲಿ ಮಸ್ಟರ್ಡ್ ಸೀಡ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇಷ್ಟು ತೊಗೊಂಡಿದ್ದೀನಿ, ಕಾಣ್ತಾ ಇದೆಯಾ? ಇಷ್ಟು ತೊಗೊಂಡಿದ್ದೀನಿ. ಇದು ಈಸಿ ಅಲ್ವಾ? ಸೊ ಹಾಗೆ ಇನ್ನೊಂದು ಸ್ವಲ್ಪ ಹಾಕೋಣ. ಎಸ್, ಈಗ ಇದ್ರ ಮೇಲೆ ಸುಮ್ಮನೆ ಹಾಗೆ ಮಣ್ಣು ಹಾಕ್ಬಿಟ್ಟು ಜಸ್ಟ್ ಕವರ್ ಮಾಡ್ತಾಯಿದ್ದೀನಿ ಸೀಡ್ಸ್ನೆಲ್ಲ ಅಷ್ಟೇ. 3 ಪಾಟ್ಸ್ನು ಈ ಥರ ಮಾಡಿ ಇಟ್ಟಿದ್ದೀನಿ. ಇದು ಮಿಕ್ಕಿದ ಎಲೆಗಳೆಲ್ಲ ಫುಲ್ ಒಣಗೋಗಿತ್ತು. ಸೊ ನಾವು ಇಟ್ಸ್ ಟೈಮ್ ಟು ಪುಟ್ ದಿ ವಾಟರ್. ಫುಲ್ ತೇವ ಇದೆ ಮಣ್ಣು. ನಾನು ನೀರು ಹಾಕಿನೂ ಆಲ್ಮೋಸ್ಟ್ 2-3 ಡೇಸ್ ಆಗಿದೆ, ಆದ್ರೂ ಮಣ್ಣು ಫುಲ್ ಇಷ್ಟು ತೇವ ಇದೆ. ನಾನು ಬೆಳಗ್ಗೆ ಡ್ರೈ ಆಗೋದಕ್ಕೆ ಇಟ್ಟಿದ್ದಿದ್ದು ಫ್ಲವರ್ಸ್ ಈವ್ನಿಂಗ್ ಅಷ್ಟರಲ್ಲಿ ಡ್ರೈ ಆಗಿತ್ತು. ಸೊ ಐ ಥಾಟ್ ಇವತ್ತೇ ಮಾಡ್ಬೇಡೋಣ ಒಂದು ಕ್ರಾಫ್ಟ್ ಅಂತ. ಕ್ರಾಫ್ಟ್ ಅನ್ನೋದಕ್ಕಿಂತ ಅದೊಂದು ಬ್ಯೂಟಿಫುಲ್ ಎಮೋಷನ್, ಓಕೆನಾ? ಸೊ ಈ ಒಂದು ಕ್ರಾಫ್ಟ್ ನಾನು ಒಂದು ಹಾಫ್ ಅನ್ ಅವರ್ ಮಾಡಿದೀನಿ. ಹಾಫ್ ಅನ್ ಅವರ್ ಕೂಡ ನಾನು ಸ್ಮೈಲ್ ಮಾಡ್ತಾನೆ ಆ ಒಂದು ಕೆಲಸನ ಮಾಡಿದೆ. ಬಿಕಾಸ್ ಆ ಫ್ಲವರ್ಸ್ ಎಲ್ಲ ನೋಡ್ಬೇಕಾದ್ರೆ ಬ್ಯೂಟಿಫುಲ್ ಮೆಮರೀಸ್ ಎಲ್ಲ ನೆನಪಾಗ್ತಾ ಇತ್ತು ನಮ್ಗೆ. ಈ ಒಂದು ಚಿಕ್ಕ ಚಿಕ್ಕ ಗಿಫ್ಟ್ಸ್ ಅಥವಾ ಒಂದು ಬ್ಯೂಟಿಫುಲ್ ರೋಸಸ್ ಅದನ್ನೆಲ್ಲ ನೋಡಿದಾಗೆಲ್ಲ ನಾವು ಖುಷಿ ಪಡ್ತೀವಿ. ಸೊ ಒಂದು ಹಾಫ್ ಅನ್ ಅವರ್ ಏನಿತ್ತಲ್ಲ, ಅದು ಬ್ಯೂಟಿಫುಲ್ ಮೆಮರೀಸ್ ಅಂಡ್ ಲವ್ ಇಂದ ತುಂಬಿತ್ತು. ಸೊ ಐ ವಾಸ್ ಲಿಟರಲಿ ಸ್ಮೈಲಿಂಗ್, ಓಕೆನಾ? ಸೊ ಎಂತ ಇಲ್ಲ ಗೈಸ್, ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಬಾಯ್.